ವೆಲ್ಕಮ್ ಟು ಶೆಟ್ಟಿ ತಿಂಡಿ ಮನೆ. ಸೊ ಇವತ್ತು ನಾವು ಚಿಕನ್ ಡ್ರೈ ಮಸಾಲ ರೆಸಿಪೀಸನ್ನು ಮಾಡ್ತಿದ್ದೇವೆ. ಸೊ ಇದು ಹೇಗೆ ಮಾಡೋದಂತ ಹೇಳಿ ನೋಡೋಣ ಬನ್ನಿ. ಫಸ್ಟ್ ನಾವು ಆನಿಯನ್ ತಗೊಂಡು 2 ಬಿಗ್ ಸೈಜ್ ಇದು ಅದನ್ನು ಚಿಕ್ಕ ಸೈಜಾಗಿ ಕಟ್ ಮಾಡಬೇಕು. ಇದೇ ಥರನೇ ಟೊಮೆಟೊನು 2 ಟೊಮೆಟೊ ತಗೊಂಡು ಅದನ್ನು ಸಣ್ಣದಾಗಿ ಚಾಪ್ ಮಾಡಿ ತೆಗೆದಿಡಬೇಕು. ಆಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಈ ಥರ ಕುಟ್ಟಿ ರೆಡಿ ಮಾಡಿಡಬೇಕು. ಇದಕ್ಕೆ ಬೇಕಾಗಿರುವ ಮೇನ್ ಇಂಗ್ರೀಡಿಯೆಂಟ್ಸ್ ಏನಂದರೆ ರೆಡ್ ಚಿಲ್ಲಿ, ಹಾಗೆ ಕೊತ್ತಂಬರಿ, ಜೀರಿಗೆ, ಮೆಂತೆ, ಏಲಕ್ಕಿ ಮತ್ತು ಲವಂಗ, ಆಮೇಲೆ ಸ್ವಲ್ಪ ಚಕ್ಕೆ. ಇಷ್ಟನ್ನು ಗ್ಯಾಸಲ್ಲಿ ರೋಸ್ಟ್ ಮಾಡಬೇಕು. ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಸಣ್ಣಗೆ ಮಸಾಲ ಪೌಡ್ರ್ ಥರ ಮಾಡಿ ಆಮೇಲೆ ಇಟ್ಕೊಳ್ಬೇಕಾಗುತ್ತೆ. ನೋಡಿ, ಈ ಥರ ಸಣ್ಣ ಪೌಡ್ರ್ ಆದರೆ ಸಾಕು, ಮಸಾಲ ರೆಡಿ ಆಯಿತು. ಮೊದಲನೇದಾಗಿ ದೊಡ್ಡ ಪಾತ್ರೆ ತಗೊಂಡು ಅದಕ್ಕೆ ಎಷ್ಟು ಬೇಕಷ್ಟು ಆಯಿಲ್ ಹಾಕಿ, ಆಯಿಲ್ ಬಿಸಿ ಆದ ನಂತರ ಈ ಥರ ಆನಿಯನ್ ಹಾಕಿ ಅದು ಗೋಲ್ಡನ್ ಬ್ರೌನ್ ಬರೋ ತನಕ ಆನಿಯನನ್ನು ಫ್ರೈ ಮಾಡಬೇಕು. ಆ ನಂತರ ನಾವು ಕುಟ್ಟಿ ರೆಡಿ ಮಾಡಿರುವಂತಹ ಜಿಂಜರ್ ಮತ್ತು ಗಾರ್ಲಿಕ್ ಪೇಸ್ಟನ್ನು ಇದಕ್ಕೆ ಹಾಕಿ ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡಬೇಕು. ನಂತರ ನಾವು ಮೊದಲೇ ತೊಳೆದಿಟ್ಟಿರುವಂತಹ ಚಿಕನ್ನನ್ನು ಪಾತ್ರೆಗೆ ಹಾಕಿ ಇದೇ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಜೊತೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಆ ಫ್ಲೇವರ್ ಅನ್ನೋದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಚಿಕನ್ನು ಅದನ್ನು ಹಿರ್ಕೊಳ್ಬೇಕು. ಆ ನಂತರ ನಮಗೆ ಅಂದಾಜಿಗೆ ಎಷ್ಟು ಬೇಕೋ ಅಷ್ಟು ಟರ್ಮರಿಕ್ ಪೌಡ್ರನ್ನು ಹಾಕಿ ಚಿಕನ್ ಜೊತೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಬೇಕು. 10 ಮಿನಿಟ್ಸ್ ತನಕ ಇನ್ನು ಈ ಚಿಕನ್ ಬೇಯಬೇಕು. ಅಲ್ಲಿ ತನಕ ಲಿಡ್ ಕ್ಲೋಸ್ ಮಾಡಿ ನಾವು ಚಿಕನನ್ನು ಬೇಯಲಿಕ್ಕೆ ಬಿಡುವ. ನಂತರ ನಾವು ಕಟ್ ಮಾಡಿರುವಂತಹ ಟೊಮೆಟೊನ ಹಾಕಿ ಅದನ್ನು ಚಿಕನ್ ಜೊತೆ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಅದನ್ನು ಬೇಯಲಿಕ್ಕೆ ಬಿಡುವ. ಟೊಮೆಟೊ ಬೇಯ್ದ ನಂತರ ನಾವು ಪೌಡ್ರ್ ಮಾಡಿ ಇಟ್ಕೊಂಡಿರುವಂತಹ ಈ ಮಸಾಲನ್ನ ಚಿಕನ್ ಜೊತೆ ಹಾಕಿ ಮಿಕ್ಸ್ ಮಾಡಿದ ನಂತರ ಮಸಾಲ ಚಿಕನನ್ನು ಹಿರ್ಕೊಳ್ಬೇಕು. ಅಲ್ಲಿ ತನಕ ನಾವು ಮಿಕ್ಸ್ ಮಾಡ್ತಾ ಇರಬೇಕು. ಮಸಾಲ ಚಿಕನನ್ನು ಹಿರ್ಕೊಂಡಾಗಿದೆ. ಸೊ ಈಗ ನಾನು ಸ್ವಲ್ಪ ಹೊತ್ತು ಇದನ್ನು ಮಸಾಲೆ ಜೊತೆ ಚಿಕನನ್ನು ಬೇಯಲಿಕ್ಕೆ ಬಿಡುವ. ಲಿಡ್ ಕ್ಲೋಸ್ ಮಾಡಿ. ಈಗ ನಮ್ಮ ಚಿಕನ್ ಡ್ರೈ ಮಸಾಲ ರೆಡಿ ಆಗಿದೆ. ಇದ್ರದ್ದು ಸ್ವಲ್ಪ ಹೊತ್ತು ನಾವು ಲಿಡ್ ಓಪನ್ ಮಾಡಿ ಇದನ್ನು ಬೇಯಿಸ್ಲಿಕ್ಕೆ ಬಿಡಬೇಕು. ಆ ನಂತರ ಸ್ವಲ್ಪ ಡ್ರೈ ಆದ ನಂತರ ಕೊರಿಯಂಡರ್ ಲೀವ್ಸ್ ಹಾಕಿ ಗಾರ್ನಿಷ್ ಮಾಡುವ. ಫೈನಲಿ ನಮ್ಮ ಚಿಕನ್ ಡ್ರೈ ಮಸಾಲ ರೆಸಿಪೀಸ್ ರೆಡಿ. ಈಸಿಯಾಗಿ ಕುಕ್ ಮಾಡುವಂತಹ ಚಿಕನ್ ಡ್ರೈ ಮಸಾಲ ನಾನು ನಿಮಗೆ ಹೇಳಿಕೊಟ್ಟಿದ್ದೇನೆ. ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ನನಗೆ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.